ಹೇಳಿದ್ರಲ್ಲ ಸರ್ ಕ್ರಾಂತಿ ಅಂತ ಹೇಳಿ ಕ್ರಾಂತಿ ಸರ್. ಟೀಸರ್ ಅಲ್ಲಪ್ಪ ನೀವುಗಳೆಲ್ಲ ಒಂದ್ ಕೆಲಸ ಕ್ರಾಂತಿಯಿಂದ ಎಷ್ಟ್ ತರ ಕ್ರಾಂತಿ ಇದಾವೆ. ಈಗ ಜಗಜೀವನ್ ರಾಮ್ ಮಾಡ್ಲಿಲ್ವಾ ಹಸಿರು ಕ್ರಾಂತಿ ಅಲ್ವಾ ಅದು? ಅದ್ ಲೆಕ್ಕಕ್ಕೆ ನೀವು ಬರೋದೇ ಇಲ್ಲ. ಬರೀ ರಷ್ಯಾದಲ್ಲಿ 1919 ಆಯ್ತಲ್ಲ, ಅದು ಅಕ್ಟೋಬರ್ ಅಲ್ಲೇ ತಾನೇ ಆಗಿರೋದು. ನೀವು ರಾಜಕೀಯ ಅರೆ ಏನ್ ಕ್ರಾಂತಿ ಆಗುತ್ತೆ ಅಂತ ಸರ್ ನೀವ್ ಹೇಳಿದಿರ ಸರ್. ನೋಡಪ್ಪ, ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬಾರ್ದು. ಬಿಜೆಪಿನಲ್ಲೂ ಆಗ್ತಾ ಇಲ್ವಾ? ಆಗ್ತಾ ಇಲ್ವಂತೆ. ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು. ಹೇಗೆ ಅಂದ್ರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ RSS ನವರು. ಏನ್ ಪ್ರಿನ್ಸಿಪಲ್ಸ್ ಅದು? 75 ವರ್ಷದ ನಂತರ ಯಾರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯವನ್ನ ದೂರ ಇಟ್ಟು ಮೋದಿಯವರು ಬಂದ್ರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗು ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು, ಬೇರೆಯವರು ಜಾಗ ಮಾಡಬೇಕು. ಅದು ಬದಲಾವಣೆ ಆದಂತರ ಕ್ರಾಂತಿ ಅಲ್ವಾ? ಅದನ್ನ ಯಾರು ಊಹೆ ಮಾಡೋದಿಲ್ವಾ? ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಬದಲಾಯಿಸ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ರೀಶಫಲ್ ಆಗ್ತದೆ, ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ, ಬರೀ ಇವೇ ಚರ್ಚೆ. ಹೌದಲ್ವಾ? ಇವೇ ಚರ್ಚೆಗಳು ನಡೀತಾ ಇದ್ದಾವೆ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಇರ್ತಕ್ಕಂಥ ನೀರು. ಹರಿಯೋ ನೀರು ಯಾವ ಕಡೆ ಹರಿತದೆ ಅಂದ್ರೆ ಆ ತಗ್ಗು ಯಾವ ಕಡೆ ಇರ್ತದೋ ಆ ಕಡೆ ಹರ್ಕೊಂಡು ಹೋಗ್ತದೆ. ಹಂಗೆ ರಾಜಕಾರಣನೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ. ಹೌದಲ್ವಾ? ನಾವೇನಿದ್ದೇವೆ 2 × 2 4 2 + 2 4 ಅಂತ ಹೇಳ್ದಂಗೆ ರಾಜಕಾರಣ ಹೇಳಕ್ ಆಗೋದಿಲ್ಲ. ಆ ದಿವಸದ ಬೆಳವಣಿಗೆ ಗೊತ್ತಾಯ್ತಾ? ಆ ಘಟನೆಗಳು ಏನ್ ನಡೀತವೆ, ಆ ಘಟನೆ ಆ ಬೆಳವಣಿಗೆ ಆಧರಿಸಿ ಮುಂದಿನ ಪ್ರಕ್ರಿಯೆಗಳು ನಡೀತವೆ.